ನೋ ಕೊಕೇನ್ ಎಂಬ ಒಳ್ಳೆಯ ಹುಡುಗ ಪ್ರಥಮ್ ಅಭಿನಯದ ಸಿನಿಮಾ ಎಲ್ಲರಲ್ಲಿಯೂ ಒಂದು ವಿಶೇಷ ಕುತೂಹಲ ಮತ್ತು ಭರವಸೆ ಮೂಡಿಸಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಈ ಸಿನಿಮಾದ ಪ್ರಮುಖ ವಿಷಯ ಮಾದಕ ವಸ್ತುಗಳ ದಂಧೆ ಮತ್ತು ಯುವ ಜನರ ಜೀವನದ ಮೇಲೆ ಅವು ಬೀರುವ ಕೆಟ್ಟ ಪರಿಣಾಮ. ನಿರ್ದೇಶಕರು ಈ ವಿಷಯವನ್ನ ಅತ್ಯಂತ ಸ್ಪಷ್ಟತೆ ಮತ್ತು ಜವಾಬ್ದಾರಿಯುತವಾಗಿ ಪ್ರಸ್ತುತಪಡಿಸಲು ಪ್ರಯತ್ನಿಸಿದ್ದಾರೆ. ಪ್ರಥಮ್ ಈ ಸಿನಿಮಾದಲ್ಲಿ ನಾಯಕನಾಗಿ ತನ್ನ ಅಭಿನಯ ಶಕ್ತಿಯನ್ನ ತೋರಿಸಿಕೊಳ್ತಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಸೆಟ್ನಲ್ಲಿ ಪಬ್ಲಿಕ್ ನೆಕ್ಸ್ಟ್ ತಂಡ ಭಾಗವಹಿಸಿ ಆ ಸೆಟ್ ಹೇಗಿದೆ, ಯಾವೆಲ್ಲ ಕಲಾವಿದರು ಇದ್ದಾರೆ ಅನ್ನೋದನ್ನ ತಿಳಿಸಿಕೊಡಲಿದೆ. ಬನ್ನಿ ನೋಡಿಕೊಂಡು ಬರೋಣ. ಪಬ್ಲಿಕ್ ನೆಕ್ಸ್ಟ್ ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟರೆ. ಇವತ್ತು ನಾವು ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅಂತ ಹೇಳಿದಾಗ ಎಲ್ರಿಗೂ ಗೊತ್ತಿದೆ. ಅದ್ರಲ್ಲೂ ಕೂಡ ಒಳ್ಳೆ ಹುಡುಗ ಪ್ರಥಮ್ ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತೇ ಆಗುತ್ತೆ ಯಾರಪ್ಪ ಇದು ಅಂತ ಹೇಳಿ. ಫಸ್ಟ್ ನೈಟ್ ವಿತ್ ದೆವ್ವದಲ್ಲಿ ಒಂದು ದೆವ್ವನ್ ತೋರಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಇದೀಗ ಒಂದು ಹೊಸದಾಗಿರುವಂತಹ ಸಿನಿಮಾ ನೋ ಕೊಕೇನ್ ಅನ್ನುವಂತಹ ಸಿನಿಮಾವನ್ನು ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ವಿಭಿನ್ನವಾಗಿರುವಂತಹ ಕಥಾ ಹಂದರವನ್ನು ತಂದಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಇದೀಗ ನಾವು ಆ ಶೂಟಿಂಗ್ ಸೆಟ್ ಅಲ್ಲಿ ಇದಾವೆ. ಶೂಟಿಂಗ್ ಸೆಟ್ ಯಾವ ರೀತಿ ಇದೆ, ಪ್ರಥಮ್ ಅವರು ಏನ್ ಹೇಳ್ತಾರೆ, ಬನ್ನಿ ಅವ್ರ ಹತ್ರ ಮಾತಾಡ್ಸ್ಕೊಂಡ್ ಬರೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿಲ್ಲ. ಯಾಕೆ ಸರ್? ನಂದು ರಿಂಗ್ ಇದು ಸರ್. ನಾನ್ ಕೊಕೇನ್, ನೋ ಕೊಕೇನ್, ಹೌದಲ್ಲ? ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು ಅಂತ? ಕಂಪ್ಲೀಟ್ ಆಕ್ಷನ್ ಸಿನಿಮಾ. ಇಷ್ಟು ದಿನ ಕಾಮಿಡಿ ಲವ್ ಮಾತಾಡೋ ನೋಡಿದ್ರೆ, ಈ ಸಲ ಒಂದು ಆಕ್ಷನ್ ಪ್ಲಸ್ ಪೇಟ್ರಿಯಾಟಿಸಮ್, ಅದ್ಭುತವಾದ ಒಂದು ಗಟ್ಟಿ ಕತೆ ಹಿಂಗ್ ಇಟ್ಕೊಂಡ್ ಮಾಡ್ಬೋದು. ಡ್ರಗ್ ಮಾಫಿಯಾ ಬಗ್ಗೆ ಒಂದು ಸಿನಿಮಾ ಹಿಂಗ್ ಬಂತಾಗರು ಕನ್ನಡದಲ್ಲಿ ಅಂತ ನೀವು ಬೆಚ್ಚಿ ಬೀಳುವಂತ ಸಿನಿಮಾ ಆಗುತ್ತೆ. ನೇರವಾಗಿ ಇಲ್ಲ, KGF, ಕಾಂತಾರ, KGF ಈ ಕಡೆಗೆ ಹಾಕಿ ಕಾಂತಾರ ಆ ಕಡೆ, ಕೊಕೆನ್ ಮಧ್ಯದಲ್ಲ, ಆ ಸ್ಟೈಲ್ ಅಲ್ಲಿ ಬರೋ ಸಿನಿಮಾ. ಹಾಗೆ ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ಶೂಟಿಂಗ್ ಸೆಟ್ ಗೆ ನಾವು ಬಂದ ತಕ್ಷಣ ಮುಖದಲ್ಲೆಲ್ಲ ರೆಡ್, ಒಂದು ರೆಡ್ ಅಲರ್ಟ್ ಕೊಟ್ಟ ಹಾಗೆ ಮುಖದಲ್ಲೆಲ್ಲ ಬ್ಲಡ್ ತರ ಏನೋ ಕಾಣ್ತೈತಪ್ಪ. ಇವಾಗ್ಲೂ ಹಾಗೆ ಉಳಿದಿದೆ. ಏನ್ ನಿಮ್ ಪಾತ್ರ, ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ದಿಸ್ ಇಸ್ ದ ಮೋಸ್ಟ್ ಒಂದು ಹೇಳ್ತೀನಿ ಕೇಳಿ. ಈ ಸಿನಿಮಾಗೆ ಬಿಡ್ಬೇಕು ಅಂತ ಇತ್ತು, ಬೆಡ್ ಹಾಕ್ಲ ನೋಡಿದ್ರ ಅಲ್ಲಿ ಬೆಡ್ ಹಾಕ್ತಾರೆ ಯೂಶಲ್, ಬಿಡ್ಬೇಕು ಅಂತ ಇತ್ತು. ಪ್ರಥಮ ಅಲ್ಲಿ ಶೂಟ್ ಮಾಡ್ತಾರೆ ಕಮಿಷನರ್, ಟಕ್ಕ ನೀವು ಬಿಡ್ಬೇಕು. ಹೌದಾ ಸರ್, ಓಕೆ, ನಾನು ಬೆಡ್ ಎಲ್ಲ ಹಾಕೊಂಡು ರೆಡಿ ಮಾಡ್ತಾರೆ. ಇಲ್ಲ ಪ್ರಥಮ ಬರ್ತೀರ, ಒಂದ್ ಟೇಕಲ್ಲಿ ಇದು ಮುಗಿಬೇಕು, ಇಲ್ಲ ಅಂದ್ರೆ ಇನ್ನೊಂದು 3 ಟೇಕ್ ಮಾಡಿಸ್ತಾರೆ. ಕೈ ಒಂದು ಏಟಾಯ್ತೆ, ಎರಡನೇದು ಮೂರನೇದು ಕೈ ಮುರಿದೋದ್ರು ಸರಿ, ಟೇಕ್ ಬೇಕೇ ಬೇಕು. ಸೊ ಒಂದು ದೊಡ್ಡ ಆಕ್ಷನ್ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ, ಫಸ್ಟ್ ನೈಟ್ ಬಿದ್ದೇವ ರೊಮ್ಯಾಂಟಿಕ್ ಕಾಮಿಡಿ. ಮೊನ್ನೆ ನೀವೇ ನೋಡ್ರಿ, ಸಾಂಗ್ ಕೂಡ ಆಯ್ತು. ಸೊ ಅದೊಂದು ಹೇಗಿತ್ತು ಸಾಂಗು? ಸಾಕಾಗಿತ್ತು, ಮೆಲೋಡಿ ಆಗಿತ್ತು. ಅದು ಬೇರೆ, ಇದು ಬೇರೆ ಜಾನರ್. ಓಕೆ, ನಾವೀಗ ಶೂಟಿಂಗ್ ಸೆಟ್ ಅಲ್ಲಿ ಇದ್ದೇವೆ. ನನಗೆ ಶೂಟಿಂಗ್ ಸೆಟ್ ಅಲ್ಲಿ ಯಾವ ಸ್ಪಾಟ್ ಅಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ನೀವೇ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಓಕೆ, ಸರಿ, ನಾವು ಬರುವಾಗ ಈ ಸ್ಪಾಟ್ ಅಲ್ಲಿ ನೀವು ಎಲ್ಲ ಮಾಡ್ತಾ ಇದ್ರಿ, ಪೊಲೀಸ್ ಇದ್ರು, ಕಮಿಷನರ್ ಇದ್ರು, ಎಲ್ಲರೂ ಇದ್ರು. ಸೊ ಈ ಸೀನ್ ಬಗ್ಗೆ ಹೇಳ್ಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ ಅಂತ? ಈಗ ನನಗೆಲ್ಲ ಏನಂದ್ರೆ ಗೊತ್ತಾ, ಶೋಭರಾಜ್ ಸರ್ ಪಾತ್ರ ಫಸ್ಟ್ ಕೇಳಿದಾಗ ಈ ಕಥೆ ಹೇಳ್ತೀನಿ, ಮಜಾ ಹೇಳ್ತೀನಿ, ನನ್ನ ಕಾಮಿಡಿ. ಪ್ರಥಮ್, ಈ ಸಿನಿಮಾಗೆ ಯಾರನ್ನ ಕರ್ಕೊಂಡ್ ಬರ್ತೀರಾ? ಫಸ್ಟ್ ಕೇಳಿದ್ರು, ಯಾರನ್ನ ಕರ್ಕೊಂಡ್ ಬರ್ಬೇಕು? ನಮ್ಮಲ್ಲೇ ಅದ್ಭುತವಾದ ಪ್ರತಿಭಾವಂತರಿದ್ದ, ನಮ್ಮಲ್ಲೇ ಚಿನ್ನ ಇರ್ಬೇಕಾದ್ರೆ ನಾನೇ ತಗಡಕ್ ಸಿಂಗಾರ ಮಾಡ್ಲಿ ಅಲ್ವಾ? ಈಗ ಶೋಭರಾಜ್ ಸರ್ ಅಂತ ಕಲಾವಿದ್ರು ನಮ್ಮಲ್ಲಿ ಇರ್ಬೇಕಾದ್ರೆ ನಾವೇ ಬೇರೆಯವ್ರ ತಗೋಣ ಅಲ್ವಾ? ಸಿ ದಟ್ ಇಸ್ ವಾಟ್ ಅದೇ ಅನ್ಕೊಂಡು ಅವರೇ ಬೇಕು ಅಂತ ಸಖತ್ ಪವರ್ಫುಲ್ ಇತ್ತು ಪಾತ್ರ ಮಾಡಿಸ್ತೇವೆ. ಈಗ ಶ್ರೀಧರ್ ಸರ್, ಅವ್ರ ಜೊತೆ ಮಾತಾಡ್ತಾ ಶ್ರೀಧರ್ ಸರ್ ಯಾರೆಲ್ಲ ಅಂತ ಹೇಳ್ತಾ ಹೋಗ್ಬೇಕು ನೀವು ನನಗೆ. ಇನ್ನು ನಿಮ್ಗೆ ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ದಟ್ಸ್ ಅಲ್ಲಿ ತಗೊಳ್ತಾ ಇದ್ದಾರೆ ನೋಡಿ, ಫೋಟೋ ತಗೊಳ್ತಾ ಇದ್ದಾರೆ, ಆಲ್ ಟೈಮ್ ಹೀರೋ. ಸೊ ಇವರು ಶ್ರೀಧರ್ ಸರ್. ಇವ್ರ ಬಗ್ಗೆ ನಾನು ಹೇಳೋದಾದ್ರೆ, ನಿಮ್ಗೆ ಒಂದು ಖುಷಿ ಏನಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಇದೇನಾದ್ರು ಈ ಸಲ ಇವ್ರನ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಅಲ್ಲಿ ನಾನು ನೋಡಕ್ಕೆ ನನಗೂ ಮುಖ ಇರ್ತಿರ್ಲಿಲ್ಲ, ಅವ್ರಿಗೆ ಫೋನ್ ಮಾಡಕ್ಕೆ ಧೈರ್ಯನೂ ಬರ್ತಿಲ್ಲ. ಇನ್ ಯಾವತ್ತಾರು ಇವರು ಪ್ರೆಸ್ ಮೀಟ್ ಅಲ್ಲಿ ಯಾವತ್ತಾರು ಇದಾರೆ ಅಂತ ಹೇಳಿದ್ರೆ, ನಾನು ಹಿಂದ್ಗಡೆ ಬಾಗ್ಲಲ್ಲಿ ಹೆಂಗಾರು ಹೊಂಟೋಗ್ಬಿಡ್ಬೋದ, ಎಲ್ಲಾರು ಎದುರುಗಡೆ ಸಿಕ್ಬಿಟ್ರೆ, ಈ ಮನುಷ್ಯ ಸಿಕ್ಕಿಕ್ಬಿಟ್ರೆ ಓಡೊಟ್ಟೋಗ್ಬಿಡ್ಬೋದ ಅನ್ನೋ ಅಂತಹ ಮಟ್ಟಕ್ಕೆ ಪ್ರಾಬ್ಲಮ್ ಆಗಿತ್ತು. ಈ ಸಿನಿಮಾದಲ್ಲಿ 3-4 ಸಲ ಡೇಟ್ ತಗೊಂಡು ಫೈನಲ್ ಆಗಿ ಅದಕ್ಕೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಇನ್ನೇನೋ ಫೈನಲ್ ಆಗ್ತಿಲ್ಲ, ಇನ್ಯಾವ್ದೋ ಆರ್ಟಿಸ್ಟ್ ಸಪೋರ್ಟ್ ಆಗ್ದಿನ ಸಿಕ್ಕಿಲ್ಲ, ಪ್ಯಾಷನೇಟ್ ಆಗಿ ಇನ್ಯಾವ್ದು ಆಗ್ಬೇಕಾಗ್ತಿರ್ಲಿಲ್ಲ. ಸೊ ಏನ್ ಆಗ್ತಿತ್ತು ಅಂದ್ರೆ, ನನಗೆ ಈಗ ಡಿಸೈಡ್ ಮಾಡಿದೆ, ಅಣ್ಣ ಏನಾದ್ರೂ ಆಗ್ಲಿ ಅಣ್ಣ, ಇವ್ರು ಮಾಡಿಸ್ಬಿಟ್ಟೆ ಸಿನಿಮಾ ಇನ್ನೇನಾದ್ರೂ ಬೇರೆ ಆಯಾಮ ತಗೊಂಡ್ರು ಮಾಡಿಸ್ಲೇಬೇಕು ಅಂತ. ಇಲ್ಲೇ ಇದ್ರೆ ನನಗ್ ನೋಡೋ ಚೈತನ್ಯ ನಿಜವಾಗ್ಲೂ ಇರ್ತಿಲ್ಲ. ನಾನು ಚೈತನ್ಯನ ನಂಗೆ ಈ ಚೈತನ್ಯನೂ ಮುಖ್ಯ, ಇವ್ರ ಜೊತೆ ಮಾಡುವಂತಹ ಬೇಕಾದ ಚೈತನ್ಯ ಮುಖ್ಯ. ಸೊ ಫೈನಲಿ ನಮ್ಗೆ ಬಾಸ್ ಸಿಕ್ಕಿದ್ರು. ಕಲರ್ಫುಲ್ ಲೇಡೀಸ್ ಕಾಣ್ತಾ ಇದ್ದಾರೆ ನನಗೆ, ಅವ್ರ ವಿಚಾರಕ್ಕೂ ಬರ್ತೀನಿ. ಸೊ ಸರ್, ಈ ಸಿನಿಮಾದ ನಿಜವಾದ ಒಂದು ಸ್ಟ್ರೆಂತ್, ಈ ಸಿನಿಮಾದಲ್ಲಿ ನೀವು ಪ್ರಥಮ್ಗೆ ಏನ್ ಇಂಪಾರ್ಟೆನ್ಸ್ ನೋಡ್ತಿರೋ ಆ ಇಂಪಾರ್ಟೆನ್ಸ್, ಆ ಫೋರ್ಸ್ ಅಥವಾ ಒಂದು ಛಲ ಅಥವಾ ಒಂದು ಒಬ್ಬ ಪೊಲಿಟಿಷಿಯನ್ ಹೆಂಗಿರ್ಬೇಕು ಅಂತ
ಈ ಟಿಪಿಕಲ್ ರಾಜಕಾರಣಿಗಳು ಬತ್ತಿದಂಗೆ ಮಾಡ್ತಾರಲ್ಲ ಅದಲ್ಲ. ಅದು ಬಿಟ್ಟು ಬೇರೆ ಶ್ರೀಧರ್ ಸರ್ ಕಾಣ್ತಾರೆ. ಸೊ ಅವ್ರಿಗೆ ಸರ್ ಹಾಯ್ ಹೇಳ್ಬಿಡಿ ಸರ್ ಜನಕ್ಕೆ. ಅದ್ಭುತವಾದ ಕಥೆ, ಚಿತ್ರಕಥೆ, ಸಂಭಾಷಣೆ ಪ್ಲಸ್ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಪ್ರಥಮ. ನಾ ಹೇಳ್ದಂಗೆ ಬರೀ ನಾವು ಅವ್ರನ್ನ ಕಿರುತೆರೆ ಹಿರುತೆರೆಯಲ್ಲಿ ನೋಡಿದ್ವಿ ಅಷ್ಟೇ. ಮನೆಗೆ ಬಂದು ಖುಷಿ ಮಾತಾಡಿದ ಮೇಲೆ ಅನ್ಸ್ತು ನಿಜವಾಗ್ಲೂ ಒಳ್ಳೆ ಹುಡುಗ ಪ್ರಥಮ. ಅದು ಬಂದ್ಮೇಲೆ ಇನ್ನಷ್ಟು ಬದಲಾಯ್ತು. ಇಲ್ಲ, ಅದು ತಾಯಿ ಮೇಲೆ ಪ್ರೀತಿ, ಅದು ಎಲ್ಲರೂ ಅಷ್ಟೇ ತಾಯಿನ ಗೌರವಿಸೋ ರೀತಿ. ಪ್ರಥಮ ಹೇಳಿದಾಗೆ ತುಂಬಾ ಒಳ್ಳೆ ಪಾತ್ರ. ಆಮೇಲೆ ಇವತ್ತಿಂದ ಬೆಳಗಿಂದ ಒಂದ್ 3-4 ಸೀನ್ ಮಾಡಿದ್ವಿ. ನೀವು ಚಿನ್ನನೇ ಕೊಡ್ಬೇಕು ಹಂಗಾರೆ ತುಂಬಾ ಒಳ್ಳೆ ಪಾತ್ರ ಕೊಡ್ಬೇಕು. ವಜ್ರನೇ ಕೊಡೋಣಪ್ಪ ಅಲ್ವಾ, ಬರೀ ಚಿನ್ನ ಯಾಕೆ ಹೇಳ್ತಾರೆ? ಕೇಳ್ತೇನೆ ವಜ್ರ ಏನಾದ್ರು ಇವ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ, ಗೊತ್ತಲ್ಲ ಇಲ್ಲೇ ಬಿಟ್ಟಿಲ್ಲ ನಾನು. ಬರೀ ಒಂದು ಟ್ವೀಟ್ ಮಾಡಿದ್ದೀನಿ, ಇಟ್ಕೊಂಡು ಪ್ರೆಸ್ ಮೀಟ್ ಅಲ್ಲಿ ಕ್ವಶನ್ ಕೇಳ್ತಾರೆ. ನೈಸ್ ಕ್ವಶನ್. ಇಲ್ಲಿ ಚೈತನ್ಯ ಬರ್ತೀನಿ. ಇಲ್ಲಿ ಇಷ್ಟು ಜನ ಕಲರ್ಫುಲ್ ಲೇಡೀಸ್ ಇದಾರೆ. ಸೊ ಇವ್ರ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ಇವ್ರದ್ದು ಕೂಡ ಇದೆ. ಬನ್ನಿ ಎಲ್ಲ ಹೋಗ್ಬಿಡ್ಬೇಡಿ. ಯಾಕೆ ಹೋಗ್ತಾರೆ? ಆಯ್ತು, ಚೈನ್ ಬಿಚ್ಕೊಡೋರು ಒಡೆಯೋರಂಗೆ ಬರ್ತಿರಲ್ಲ. ಇವರೆಲ್ಲ ಹೋಮ್ ಮಿನಿಸ್ಟರ್ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು. 2 MLA, ಸೊ ಲೇಡಿ MLA. ನೀವು ಬಸ್ ಹೋದ್ರೆ 3 ಸೀಟನ್ನ ಹೆಂಗಸರ್ಗೆ ಬಿಡಿಸ್ಬಿಟ್ಟಿದೀರಾ. ಆ ಫ್ರೀ ಬಸ್ ಅಂದ್ರೆ ಹೆಂಗಸರ್ಗೆ ಅಂತ ಕೊಟ್ಬಿಟ್ಟಿದೀರಾ. ಆ 2,000 ರೂಪಾಯಿ ಹೆಂಗಸರ್ಗೆ ಕೊಟ್ಟಿದ್ದೀರಾ. ಇನ್ನು ನಾವು ಈ ಸಿನಿಮಾದಲ್ಲಿ ಹೆಂಗಸರ್ನ ಹಾಕೊಂಡಿಲ್ಲ ಅಂದ್ರೆ ಇವ್ರು ಬಿಟ್ಟಾರ, ಆ ಹಿಂದೆ ನಿಂತಲ್ಲ ಆಯಮ್ಮ ಬಿಟ್ಟಾರ, ಪಕ್ಕದಲ್ಲಿ ನಿಂತಲ್ಲ ಅವ್ರು ಬಿಡ್ತಾರೆ. ನೀವು ಬಿಡ್ತೀರಾ? ನೋಡಿ, ಎಲ್ಲರೂ 3/4 kg 1.5 kg ಗೋಲ್ಡ್ ಗಿಲ್ಡ್ ಹಾಕೊಂಡು ತುಂಬುನ್ ಬಂದು ನಿಂತ್ಕೊಬಿಟ್ಟಾರ. ನಂತ ನೋಡಿ ಇವ್ರು ಹೆಂಗೇನು ಒಬ್ರಿಗಿಂತ ಒಬ್ರು ಹೆಂಗ್ ಗೊತ್ತಾ, ಹೆಂಗಸರು ಸುಮ್ಮನೆ ಮಲ್ ಕೂತ್ಕೊಳ್ಳಲ್ಲ. ಇವ್ರದ್ದು ಎಂತ ಬುದ್ಧಿ ಅಂದ್ರೆ ಒಬ್ಬರ ಮೇಲೆ ಒಬ್ರು ಕಾಂಟೆಕ್ಷನ್ ಇದಕ್ ಬಿಡೋದು. ಹಾಗೆ ಜಿದ್ದಿಗೆ 3/4 kg ಹಾಕೊಂಡೊಳ್ಳೆ ಕಡಿಮೆ, ನಾನು ಏನಾದ್ರು ಸರಿ 1/4 kg ಹಾಕೊಂಡೇ ತೋರಿಸ್ಬೇಕು, ಕತ್ತಲ್ ತುಂಬಾ ಹಾಕೊಂಡು ಬಂದಿರ್ಬೇಕು ಅಂತ ಬಂದ್ಬಿಡ್ತಾರೆ. ಇಂಥವ್ರೆಲ್ಲ ನಮ್ಮ ಹೆಮ್ಮೆ. ಇವರೆಲ್ರಿಗೂ ಒಳ್ಳೇದಾಗ್ಲಿ. ಸೊ ಇವರು ಕೂಡ ಹೇಳಿದ್ನಲ್ಲ, ಹೋಮ್ ಮಿನಿಸ್ಟ್ರು ತಗೊಳ್ಳೋಂಥ ಒಂದು ರೆಬಲ್ ನಿರ್ಧಾರದ ಸಮಯದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಜೊತೆಲಿರ್ತಾರೆ. ಸೊ ಇದಾದ್ಮೇಲೆ ಇವರ ಪಾತ್ರ ಇನ್ನು ಮುಂದಕ್ಕೆ ಕಂಟಿನ್ಯೂ ಆಯ್ತು. ಯಾಕಂದ್ರೆ ಇವತ್ತು ಹೋಮ್ ಮಿನಿಸ್ಟರ್ ಮತ್ತು ಶೋಭರಾಜ್ ಪೋರ್ಷನ್ಸ್ ನಾವು ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ, ಹೇಳಿದ್ವಲ್ಲ. ಸೊ ಅದು ನಿಮ್ಗೆ ಪ್ರಥಮ್ ಅವ್ರ ಜೊತೆ ಆಕ್ಟ್ ಮಾಡಿ ಸಿನಿಮಾದಲ್ಲಿ ಹೆಂಗ್ ಅನ್ಸ್ತು? ಅವ್ರ ಸಿನಿಮಾದಲ್ಲಿ ಅವರೇ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್, ಪ್ರತಿಯೊಂದು ಕೂಡ ಅವರೇ. ಪ್ರೊಡ್ಯೂಸರ್ ನಾನಲ್ಲ, ಬೇರೆಯವರು. ಅಯೋಧ್ಯೆ ಡೈರೆಕ್ಟರ್ ಕೌರವೆಂಕಟೇಶ್ ನೋಡಿ. ಆದ್ರೆ ಪ್ರಥಮ್ ಅವರ ಸಿನಿಮಾ ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಒಗ್ಗರಣೆ ಇದ್ದೇ ಇರ್ಬೇಕು. ಈ ಸಿನಿಮಾದಲ್ಲಿ ಎಕ್ಸ್ಟ್ರಾ ಒಗ್ಗರಣೆ ಇದೆ ಅಂತ ಹೇಳಿ ಗೊತ್ತಾಗಿದೆ ನಮ್ಗೆ. ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅವ್ರ ಸಿನಿಮಾದಲ್ಲಿ, ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇತ್ತು ನಮ್ಗೆ. ಖುಷಿ ಆಗ್ತದೆ. ಹೆಂಗಿರ್ತಾರೆ ಒಳ್ಳೆ ಹುಡುಗ ಪ್ರಥಮ? ಒಳ್ಳೆಯವನೇ ನಾನು, ತುಂಬಾ ಒಳ್ಳೆಯವರು. ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನಾವು ಫಸ್ಟ್ ಅವರು ಅಭಿಮಾನಿಗಳೇ. ಅದಾದ್ಮೇಲೆ ನಾವು ಇವಾಗ ಫಿಲಮ್ ಮಾಡ್ತಾ ಇದಾರೆ ಅಂತ ಕೇಳಿ ಬಂದಾಗ ನಮ್ಗೆ ಖುಷಿ ಆಯ್ತು. ಅದ್ರಲ್ಲಿ ಹೆಂಗಸರು ಅಂದ್ರೆ ಹೆಂಗಸರು ಮಾತೆ ಅಂತ ಯಾಕೆ ಹೇಳಿ, 3 ಜಾಗದಲ್ಲೆಲ್ಲ ಬರೀ ಮಾತೆ. ನೀವು ಮಾತಾಡದೇ ಇದ್ರೆ ನೀವು ಮಾತೆ ಹೆಂಗಾಯ್ತೀರಾ? ಹೌದು. ಇಲ್ಲಿ 1 ನಿಮಿಷ ಇರಿ. ಆ ಚೈನ್ಗೆ ಹಿಂಗ್ ಹಾಕಿತ್ತು ಗೋಲ್ಡ್ ನೋಡ್ತಿರ್ಲಿ ಮೈಕ್. ಹೋದ್ರೆ ಬೈಕ್ ಹೋಯ್ತೆ ಅವ್ರಿಗೆ. ಅಕಸ್ಮಾತ್ ಮೈಕ್ ಜೊತೆ ಬಂದ್ರೆ ಚೈನ್ ಬರ್ತದೆ. ಯಾರಿಗಾರು ಒಂದು ಆಗ್ಲಿ ಬಿಡಿ. ಆದ್ರೆ ಒಂದು ಅರ್ಥನ 4 ಅರ್ಥ ಹೇಳ್ತಾರೆ ಅವರು. ಅದು ಒಂದು ಖುಷಿ. ಡಿಕ್ಷನರಿನಾ? ಹೌದು ಸರ್. ನಿಮ್ ಮೈಂಡ್ ಆಗಿದೆ ಸರ್. ಅದು ಒಂದು ಖುಷಿ ನಮ್ಗೆ ಇಂಡಸ್ಟ್ರಿನಲ್ಲಿ. ಒಂಥರ ಮಿನಿ ಡಿಕ್ಷನರಿ ಇದ್ದಂಗ ಅಂತ ಹೇಳ್ಬೋದು. ಹೌದು ಸರ್. ಸೊ ಇವರೆಲ್ಲ ಒಂದು ಸಿನಿಮಾದ ನಮ್ಗೆ ಹೆಚ್ಚಿಗೆ ಗಳಿಸಿದ್ದಾರೆ. ಅಂಡ್ ಅರವಿಂದ್ ಅಣ್ಣ ನಮ್ಮ ಸ್ನೇಹಿತರು. ಅರವಿಂದ್ ಅಣ್ಣ ಬನ್ನಿ, ಜೊತೆಗೆ ಬನ್ನಿ. ಮಲ್ಲಿಕಾ ಶರಾವತ್ ಬನ್ನಿ. ಅಯ್ಯೋ ಸಾರಿ, ಮಲ್ಲಿಕಾ ಅಂತ ಅವ್ರ ಹೆಸರು, ಮಲ್ಲಿಕಾ ಶರಾವತ್ ಅಂದ್ಬಿಟ್ಟೆ. ಬನ್ನಿ. ಇವರು ಕೂಡ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ತಗೊಳ್ಳಿ, ಇಟ್ಕೊಂಡಿದ್ನ. ಆಮೇಲೆ ಎತ್ಕೊಟ್ಟೋಗ್ಬಿಡಿ ಮನೆಗೆ ಮೈಕ್ ವಾಪಸ್ ಕೊಟ್ಟು ಹೋಗ್ಬೇಕು. ಇಲ್ಲಾಂದ್ರೆ ಹೆಂಗ್ ಗೊತ್ತಾ, ಮೀಡಿಯಾದಲ್ಲಿ ಅದನ್ನೇ ಹತ್ರ ಎತ್ಗೆ ಅದಷ್ಟು ವಿಡಿಯೋಗೆ ರೌಂಡ್ ಮಾರ್ಕ್ ಹಾಕ್ತಾರೆ. ಇವ್ರು ಎಂತವ್ರು ಗೊತ್ತಾ, ಹಿಂಗ್ ಮೈಕ್ ಕೊಟ್ಟಲ್ಲ ಅದಷ್ಟು ರೌಂಡ್ ಮಾರ್ಕ್. ಶೂಟ್ಗೆ ಬಂದಾಗ ಪ್ರಥಮ್ ಮಾಡಿ ಏನು ಅಂತ ಹಾಕ್ತಾರೆ. ಇವರೆಲ್ಲ ಹಿಂಗೆ ಮೀಡಿಯಾದವರು. ಬೇರೆ ಹಾಕಲ್ಲ. ಕಷ್ಟಪಟ್ಟ ಪ್ರಥಮ್ ಹಾಕಲ್ಲ. ತುಂಬಾ ಸಾಲ ಮಾಡಿ ಸಿನಿಮಾ ಮಾಡಿದ ಪ್ರಥಮ್ ಹಾಕಲ್ಲ. ಇಷ್ಟು ತನಕ ಎಲ್ರು ಬೆಳಿತಾ ಇದಾರೆ ಅಂತ ಹೇಳಿದ್ರೆ ಮೀಡಿಯಾನೇ ಕಾರಣ. ನಾವೇನು ಪಬ್ಲಿಸಿಟಿ ಮಾಡಿದ್ರೆ ಯಾರಿಗೆ ಆಯ್ತು, ಸುಮ್ಮನೆ ಅಂದೆ ಕಂಡ್ಬಿಡ್ರಿ. ಈಗ ನೋಡಿ, ಮೀಡಿಯಾಗೆ ನೀವು ಕ್ವಶನ್ ಕೇಳಿದಾಗ ಅರ್ಥ ಮಾಡ್ಕೊಂಡೆ. ಇವರು ಕೂಡ ಎಲ್ಲ ಸ್ನೇಹಿತರೆ. ಒಂದೊಳ್ಳೆ ಪಾತ್ರ ಇಲ್ಲಿಂದ ಶುರು ಆಗ್ತಾ ಇದೆ ಒಂದು ಜರ್ನಿ. ಸೊ ಯಾಕೆಂದ್ರೆ ಕನಸು ದೊಡ್ಡದಾದಾಗ, ಬಜೆಟ್ ದೊಡ್ಡದಾದಾಗ, ಪಿಕ್ಚರೈಸೇಷನ್ ಮತ್ತೆ ಬಜೆಟ್ ನ ಸಿನಿಮಾ ಸರಿ. ಇದುವರೆಗೂ ನಾವು ಏನ್ ಅನ್ಕೊಂಡಿದ್ದೋ ಬಜೆಟ್ನ, ಅದು ಬರೀ 20% ಶೂಟ್ಗೆ ಮುಗಿದೋಯ್ತು. ಮಿಕ್ಕಿದೆಲ್ಲ ಮೀರ್ಬಿಟ್ಟಿದೆ. ಅರ್ಥ ಮಾಡ್ಕೊಳ್ಳಿ. 20% ಅನ್ಕೊಂಡು ಬಜೆಟ್ ಮುಗಿತಂದ್ರೆ ನೀವು ನೋಡಿದಿಲ್ಲ ಕಾಸ್ಟ್ಗಳು ಹೆಂಗಿದೆ. ಅಲ್ಲ, ಫ್ರೀಯಾಗಿ ಏನು ಕೊಟ್ಬಿಡಕ್ಕೆ ಸಿದ್ದರಾಮಯ್ಯ ನಾವೇನು ಹೆಂಗಸ್ರಾ? 2,000 ರೂಪಾಯಿನಾರು ಕೊಡ್ತಾರೆ. ಗಂಡಸ್ರಿಗೆ ಏನು ಸಿಗ್ತದೆ ಹೇಳಿ? ಏನು ಸಿಗುತ್ತೆ ಹೇಳಿ? ಅದಕ್ಕೆ ಹೇಳ್ತಾರೆ, ಸಿನಿಮಾ ಅಂದರೆ ಶ್ರಮ ಹಾಕಲೇಬೇಕು. ಇವರೆಲ್ಲ ಕಲಾವಿದರು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾ ಇದ್ದಾರೆ. ನಿಮಗೂ ಒಳ್ಳೇದಾಗಲಿ. ಇವ್ರದ್ದು ಕೂಡ ಲಾಸ್ಟ್ ಒಂದು ಶೋಗೆ ನಾನು ಬಂದಿದ್ದೆ, ಅಲ್ಲಿಂದ ನಮಗೆ ಪರಿಚಯ. ಅರವಿಂದ್ ಅಣ್ಣ ನಮ್ಮ ಶಕ್ತಿ. ನಾವು ಏನೇ ಬೇಕು ಅಂತ ಹೇಳಿದಾಗ, ಅಣ್ಣ ನಾನು ನಿಂಗೆ ಯೋಚನೆ ಇದೆ ಅಂದರೆ ಸರಿ ನಾನು ಎಕ್ಸಿಕ್ಯೂಟ್ ನಾನು ಮಾಡ್ತೀನಿ ಅಂತ ಸೇರಿ ನನ್ನ ಸ್ನೇಹಿತರು ಮಾಡ್ತಾರೆ. ಸೊ ಇವರೆಲ್ಲರೂ ಒಂದು ಸಿನಿಮಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬೊಬ್ರು ಸಹಕಾರ ಇದ್ದೇ ಇರ್ತಾರೆ. ಸೊ ದಿಸ್ ಆರ್ ಆಲ್ ಇದು. ಹಾಗೆ ಶೋಭರಾಜ್ ಸರ್ ಮಾತಾಡ್ಸೋಣ ಬನ್ನಿ. ಇದೆಲ್ಲ ಆಯಿತು. ನೀವೇನು ಹೇಳಲ್ವಾ?
ಏನ್ ಹೇಳಲ್ಲ ಹೇ ಹಾಯ್, ನನ್ನ ಫ್ರೆಂಡ್ ಅಮೆರಿಕಾದವರು, ಒನ್ ಆಫ್ ಮೈ ಫ್ರೆಂಡ್, ಸಾರಿ ನನ್ನ ಫ್ರೆಂಡ್. ಹೌದಾ? ನೈಸ್ ನೈಸ್, ತುಂಬಾ. ಶೀಸ್ ಶ್ರುತಿ ಫ್ರಮ್ ಅಮೆರಿಕಾದವ್ರು, ನನ್ನ ಸ್ನೇಹಿತ. ಅಕ್ಕ ಸಮ್ಮೇಳನ ನಾನು ಮಾತಾಡ್ಸ್ಕೊಂಡು ಗುಡ್ ನೈಟ್ ಹೇಳಕ್ಕೆ ಬಂದಿದ್ರು. ಫಸ್ಟ್ ನೈಟ್ ಗಲ್ಲ, ಅದು ಮೂವಿ ಬಂದದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂಡ್ ದಿಸ್ ಆಕ್ಷನ್ ಮೂವಿ. ಅದಕ್ಕೆ ಫುಲ್ ನಾನು ಈಗ ಅಕ್ಕ ಸಮ್ಮೇಳನ ಅಮೆರಿಕಾಗೆ ಲಾಸ್ಟ್ 4 months ಹಿಂದೆ ಹೋಗಿದ್ದೆ. ಅಮೆರಿಕಾದಲ್ಲಿ ಕನ್ನಡದ ಹುಡುಗಿ ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋದು. ಟ್ರಂಪ್, ಒಬಾಮಾ, ಬಿಲ್ಗೇಟ್ಸ್ ಎಲ್ಲರ ಜೊತೆ ಮಾತಾಡ್ಸ್ಕೊ ಬಂದಿಲ್ಲ. ಸರಿ, ಮಾತಾಡ್ತೀನಿ, ಬನ್ನಿ ಶ್ರುತಿ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಕನ್ನಡತಿ ಅಮೆರಿಕಾದಲ್ಲಿ ಸೆಟ್ಲ್ ಆಗಿರೋದು. ನಾನು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದೆ ಲಾಸ್ಟ್ 5 months ಹಿಂದೆ. ಅಲ್ಲಿ ನನಗೆ ಪರಿಚಯ ಆದಂತಹ ಸ್ನೇಹಿತೆ ಅಮೆರಿಕಾದ ಅಕ್ಕ ಸಮ್ಮೇಳನದಲ್ಲಿ ಮೊದಲು 3 ದಿನಗಳ ಕಾಲ ಕಂಪ್ಲೀಟ್ ಇದ್ದು ಮುಗಿಸ್ಕೊಂಡ್ ಬಂದಾಗ ನೆಕ್ಸ್ಟ್ ಇಂಡಿಯಾಗ್ ನೀವ್ ಬರ್ತೀನ ಅಂದೆ. ನೀವು ಬರಕ್ಕೂ ಮುಂದೆ ನೀವು ಫಸ್ಟ್ ಇಂಡಿಯಾಗ್ ಬನ್ನಿ, ನಾನು ವಾಪಸ್ ಅಮೆರಿಕಾಗ್ ಬರ್ತೀನಿ. ಲಾಸ್ಟ್ ಸರ್ ನಿಮ್ಮ ಒಬ್ಬರು ಹುಡ್ಕೊಂಡ್ ಒಂದು ಸೆಕೆಂಡ್ ಟಪಕ್ಕನ್ ಕಟ್ ಮಾಡಿ ಟುಪ್ಪಕ್ಕನ್ ಕಳಿಸ್ಕೊಡ್ತೀನಿ. ಒಂದ್ ನಿಮಿಷ ಒಂದೇ ನಿಮಿಷ. ಇವ್ರ ಬೇಕಾದ್ರೆ ಡೌಟ್ ಇದೆ, ಇವ್ರ ಮೇಲೆ ಆಣೆ, ಇವ್ರ ಮೇಲೆ ಪ್ರಾಮಿಸ್. ಸೊ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿದಾಯ್ತು ನಮ್ಮ ಸಿನಿಮಾದಲ್ಲಿ. ಒಂದೇ ಒಂದ್ ಸೆಕೆಂಡ್. ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿದೆ. ನಮ್ಮ ಸಿನಿಮಾದ ಶ್ರೀಧರ್ ಸರ್ ಆಯ್ತು, ಕೌರವ್ ವೆಂಕಟೇಶ್ ಸರ್ ಆಗ್ಬೋದು, ತೆಲುಗಿನ ಪ್ರಖ್ಯಾತ ನಟರಾದವರೆಲ್ಲ ಮಾಡಿದ್ದಾಯ್ತು. ಇನ್ನು ಈ ಸಿನಿಮಾದ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್, ಪರವಾಗಿಲ್ಲ ಅಣ್ಣ, ಶಕ್ತಿಮಾನ್ ಅವರು, ಶಕ್ತಿಮಾನ್ ಅಣ್ಣ ಇಸ್ ಅ ಶಕ್ತಿಮಾನ್. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಶೋಭರಾಜ್ ಸರ್ ಅವರು ಯಾವಾಗ್ಲೂ ಹೇಳ್ತಿಲ್ಲ, ನಾನು ಒಂದು ಯಾವಾಗ್ಲೂ ಹೇಳ್ಬೋದು, ಅವ್ರ ಜೊತೆ ಸೀರಿಯಸ್ಲಿ ಏನಂತ ಹೇಳಿದ್ರೆ, ನಾನು ಇವತ್ತಿಗೂ ಇಷ್ಟು ದೊಡ್ಡ ವ್ಯಕ್ತಿತ್ವ ಇಟ್ಕೊಂಡು ಅವ್ರು ಶುರು ಮಾಡಿದಾಗ ನಾವು ಹುಟ್ಟೇ ಇಲ್ಲ. 1992 ಅವರೆಲ್ಲ ಮಾಡಿದಾಗ ನಾವು ಹುಟ್ಟೇ ಇಲ್ಲ. ಸೊ ಆ ಕಾಲದಿಂದ ಸ್ಟಾರ್ ಆಗಿ ಎಷ್ಟು ಎಲೆಮೆರೆಕಾಯಾಗಿ ಹೇಗೆಲ್ಲ ನೋಡಿ, ಒಂದ್ ಸಿನಿಮಾ ನಾವು ಮಾಡ್ತೀವಿ, ಒಂದ್ ಶೋ ಮಾಡ್ತೀವಿ, ನಮ್ ಕಾಲ್ ಮೇಲೆ ನೆಲ ಮೇಲೆ ಈಗ ಬತ್ತಿದಂಗೆ ಹುಟ್ಟಿದಂಗೆನೆ ಅವ್ರ ಅವ್ನು ಹೊಟ್ಟೆನ್ ಬತ್ತಿದಂಗೆನೆ ಅಭಿಮಾನಿ ಸಂಘ ಉಡ್ಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವ್ನು ಹೊಟ್ಟೆನ್ ಬರ್ಬೇಕಾದ್ರೆ ಸಿನಿಮಾನೇ ಶುರು ಆಗಿಲ್ಲ, ಅಭಿಮಾನಿ ಸಂಘ ಕಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಸರ್ ಹತ್ರ ನಾನು ಯಾವಾಗ್ಲೂ ಕರೆಯೋದು ಇಷ್ಟು, ಈಶ್ವರ್ನ ಆಣೆಗ್ಲೂ ಹೇಳ್ತೀನಿ, ಅಷ್ಟು ದೊಡ್ಡ ನಟರಾಗಿ ವಿಷ್ಣು ಸರ್ ಸಹಿತ ಅಣ್ಣವ್ರು ಎಲ್ಲಾರ ಜೊತೆ ಮಾಡೋ, ಅಣ್ಣವ್ರ ಜೊತೆಗೆ ಶಬ್ದವೇದಿ ಇದು ರಾಬರ್ಟ್ ಪಾತ್ರ ಅದು ಹೌದು. ಸೊ ಒಂದು ಇದು, ಸೊ ಎಲ್ಲಾರ ಜೊತೆ ಮಾಡದಂತ ವ್ಯಕ್ತಿ ಹೆಂಗಿರ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಖುಷಿ ಆಗ್ತದೆ ಸರ್, ಅವರು ನಿಮ್ಮ ಈ ಸಿನಿಮಾದಲ್ಲಿ ಇದ್ದಾರೆ. ಅದೆಲ್ಲಕ್ಕಿಂತ ಒಂದ್ ಮಾತು ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೊಂದ್ ಮಾತು ಹೇಳಿ ಹೇಳ್ತೀನಿ, ಕಂಟಿನ್ಯೂ ಅವರೇ ಮಾಡ್ತಾರೆ. ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತಾನೊಬ್ಬ ಸೆಲೆಬ್ರಿಟಿ ಆಗಿ ಏನ್ ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ಇವ್ರ ಬೆಸ್ಟ್ ಎಕ್ಸಾಂಪಲ್. ಹೆಂಗಿರಬಾರ್ದು, ನಾನು ಈ ತರ ವಿಚಾರದಲ್ಲಿ ಕಾಣಿಸ್ಕೋಬಾರ್ದು. ನೀವೇನ್ ಹೇಳ್ತೀರಾ ಸರ್, ಪ್ರಥಮ್ ಜೊತೆ ಆಕ್ಟ್ ಮಾಡ್ತಾ ಇದ್ರೆ, ಅದು ಒಂದಲ್ಲ 2ನೇ ಸಿನಿಮಾದಲ್ಲಿ? ನಮ್ಮಿಬ್ರು ಸ್ನೇಹನೇ ಒಂಥರ ವಿಚಿತ್ರ ಸ್ನೇಹ ನಮ್ದು. ವಿಚಿತ್ರ ಅಂದ್ರೆ ಸಿನಿಮಾ, ಟಿವಿ ಮೀಡಿಯಾ ಆಗ್ಲಿ, ಶೋಸ್ ಆಗ್ಲಿ, ಇವ್ರು ತುಂಬಾ ವೈಡ್. ನಾವು ಸಿನಿಮಾ ಬಿಟ್ಟು ಬೇರೆ ಇಲ್ಲ. ಸೊ ಇವ್ರು ಎಲ್ಲ ದಿಕ್ಕಲ್ಲಿ ಓಡಾಡಿದ್ದಾರೆ. ಈ ನೋಸ್ ಈಸ್ ಹೈಲಿ ಎಜುಕೇಟೆಡ್ ಇನ್ ವೈಡ್ ಥಿಂಗ್ಸ್. ಎಲ್ಲ ಗೊತ್ತು ಇವ್ರಿಗೆ, ಏನು ಅಡ್ವರ್ಟೈಸ್ ಇಂದ ಹಿಡಿದು ಒಂದ್ ಶೋ ಆಗ್ಲಿ, ಎಲ್ಲ ಸ್ಟೇಜ್, ಆಮೇಲೆ ಎಲ್ಲೇ ಹೋದ್ರು 1 hour ಬೇಕಾದ್ರೆ ಸ್ಟೇಜ್ ನ ಇವ್ರೊಬ್ರು ಕಂಟ್ರೋಲ್ ಮಾಡ್ತಾರೆ. ದಟ್ ಇಸ್ ಅದು ಅವ್ರ ಇದು ಪವರ್. ನಮ್ದು ಏನಿದ್ರು ಪವರ್ ಸಿನಿಮಾ ಕ್ಯಾಮ್ರಾ ಮುಂದೆ ಅಷ್ಟೇ. ಓಕೆ ಸರ್, ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಂಗೆ ಆಕೆಗೆ ಒಂದು ವಿಶ್ ಮಾಡ್ಬಿಡಿ ನನ್ನ ಫ್ರೆಂಡ್ಗೆ. ಕನ್ನಡದ ಹುಡುಗಿ ಅಮೆರಿಕಾದಲ್ಲಿ ಹೆಸರು ಮಾಡ್ತಿರೋ ಒಳ್ಳೆ ಕಲಾವಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬ್ಲೆಸ್ ಯು. ಥ್ಯಾಂಕ್ ಯು. ನಾನು ಆಕ್ಚುಲಿ ಒಂದು ಹಾಲಿವುಡ್ ಫಿಲ್ಮ್ ಮಾಡಿದೆ, ಈಗ ಒಂದು ಕನ್ನಡ ಫಿಲ್ಮ್ ಮಾಡ್ತಾ ಇದೀವಿ. 69 ಅಂತ ಒಂದು ಕನ್ನಡ ಫಿಲ್ಮ್, ಅದೀಗ ಪೋಸ್ಟ್ ಪ್ರೊಡಕ್ಷನ್ ಇದೆ. ಮೂವೀಸ್ ಸಾಂಗ್ ನಮ್ಮನೆ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಅದನ್ನ ರಿಲೀಸ್ ಮಾಡ್ತೀವಿ. ಬಟ್ ಹಾಲಿವುಡ್ ಫಿಲ್ಮ್ ದ ಲಾಸ್ಟ್ ಸ್ಟುಡಿಯೋ ಅಂತ ಮಾಡಿದೀವಿ, ಅದೀಗ US ಅಲ್ಲಿ ನಡೀತಾ ಇದೆ. ಎಷ್ಟು ಪ್ರೌಡ್ ನಾವು. ಖುಷಿ ನಮ್ ಕನ್ನಡ ಸರ್ ಅಮೆರಿಕಾದಲ್ಲಿ ಪರಿಚಯ ಹುಡುಗಿ. ನನ್ ಖುಷಿ. ಮೈಕ್ ಎತ್ತ ಹೋಗಲ್ಲ, ತಗೊಳಮ್ಮ, ನೀವು ಬಿಟ್ಬಿಡ್ತೀರಾ? ಹೆಣ್ಮಕ್ಳು ಬಿಟ್ಬಿಟ್ರಾ? ನೋಡಿದ್ರಲ್ಲ ವೀಕ್ಷಕರೇ, ಇದು ನೋ ಕುಕಿಂಗ್ ಸಿನಿಮಾದ ಸೆಟ್ ಇದಾಗಿತ್ತು. ಯಾವುದೇ ರೀತಿ ಸೆಟ್ ಹಾಕಿಲ್ಲ, ಒಂದು ಗಾರ್ಡನ್ ಅಲ್ಲಿ ಮಾಡಿರುವಂತಹ ಒಂದು ಸಿನಿಮಾ ಶೂಟಿಂಗ್ ಇಲ್ಲಿ ಆಗಿತ್ತು ಅಂತ ಹೇಳುವುದು. ನಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಒಳ್ಳೆ ಹುಡುಗ ಪ್ರಥಮ್ ಅವರು ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿದಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಈ ಸಿನಿಮಾದ ಬಗ್ಗೆ ಏನ್ ಬರುತ್ತೆ, ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾರೆ. ನಾನು ನಿಮ್ಮ ಚೈತನ್ಯ ಕೊಟ್ಟಾರಿ, ಸೈನಿಂಗ್ ಆಫ್.